ಬ್ರಿಗೇಡು ಪೂರ್ವಂಕರ ಅವ್ರ ಅಪಾರ್ಟ್ಮೆಂಟ್ ಕಟ್ಟಿದರೆ ಸಂಕನ್ ಸ್ಲ್ಯಾಬು ರೈಸ್ಡ್ ಸ್ಲ್ಯಾಬು ಮಾಡೋ ಅವಶ್ಯಕತೆ ಇಲ್ಲ. ಅದು ಲಕ್ಷಾಂತರ ದುಡ್ಡು ಆಗ್ತದೆ. ಒಂದು ಈ ಸೈಜ್ ಕೊಟ್ಬಿಟ್ಟು 5x8 ಟಾಯ್ಲೆಟ್ ರಫ್ ಕೊಡು ಅಂದರೆ ಕೊಟ್ಬಿಟ್ರೆ ಇದು ತಕ್ಷಣ ನಾಳೆಯನ್ನು ಮತ್ತೆ ಎಲ್ಲೆಲ್ಲ ಲೀಕ್ ಆದರೆ ಈ ಟಾಯ್ಲೆಟ್ ರಫ್ ತೆಗೆದುಬಿಟ್ಟು ಲೀಕೇಜ್ ಅರೆಸ್ಟ್ ಮಾಡಿ ಮತ್ತೆ ಇಡ್ಬೋದು. ಮೊನ್ನೆ ಕೆಲವು ಮ್ಯಾಚ್ಗಳು ಮಳೆ ಬಂದಿದೆ ಅಂಥೇಳಿ ಔಟ್ಫೀಲ್ಡ್ ಎಲ್ಲ ಕೊಚ್ಚೆ ಆಗಿ ನೀರು ನಿಂತು ಎಲ್ಲ ಆದರೆ ಅಬಂಡನ್ ಮಾಡಿದ್ದಾರೆ ಒಂದು ಮ್ಯಾಚ್ ನ್ಯೂಯಾರ್ಕ್ನಲ್ಲಿ. 5-6 ತಾಸು ಹಾಗೆ ಕೂತಿರ್ತಾರೆ, ಸಾವಿರಾರು ಜನ ಹಾಗೆ ಕೂತಿರ್ತಾರೆ. ನನ್ನ ಹತ್ರ ಒಂದು ಟೆಕ್ನಾಲಜಿ ಇದೆ, ವಿದಿನ್ ಹಾಫ್ ಆನ್ ಅವರ್ ಐ ಕ್ಯಾನ್ ಡ್ರೈ ಅಪ್ ದಿ ಔಟ್ಫೀಲ್ಡ್, ಪೂರ್ತಿ ಡ್ರೈ ಮಾಡಿಕೊಡಬಲ್ಲೆ. ನೆಕ್ಸ್ಟ್ ನನ್ನ ಟಾರ್ಗೆಟು ಪ್ರೈಮ್ ಮಿನಿಸ್ಟರ್ ಮೋದಿ ಸರ್ನ ಮೀಟ್ ಮಾಡಿ ಇವನ್ನ ನೀವೆಲ್ಲ ಬಲ್ಕಲ್ಲಿ ತೊಗೊಂಡ್ಬಿಟ್ಟು ಎಲ್ಲ ಹಳ್ಳಿ ಜನಗಳಿಗೆ ಕೊಡಬೇಕು. ಪವರ್ ಕಟ್ಟಿಂದ ಟ್ರೈಬಲ್ಸು ಹಳ್ಳಿ ಜನ ತುಂಬ ಸಫರ್ ಆಗ್ತಾ ಇದ್ದಾರೆ. ನಾನು ಹೋಗಿ ಪೊಲಿಟಿಷಿಯನ್ಸ್ನ ಬ್ಯೂರೋಕ್ರಾಟ್ಸ್ನ ಭಿಕ್ಷೆ ಎತ್ಕೊಂಡ್ರೆ ಯಾರನ್ನ ಇದ್ರೆ ಓದ್ಬೋದಾಗಲಿ, ಅದಕ್ಕೆ ಮುಂದೆ ಹೋಗಲ್ಲ. ನಮಗೇನಿದ್ರಿಂದ ಅಂತ ಕೇಳ್ತಾರೆ. ಇನ್ನೊಂದೇನೆಂದರೆ ನನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇಡಮ್ ಕರೆದಿದ್ರು. ನಾನು ಅವ್ರಿಗೆ ಅವರು ಹುಟ್ಟಿದ ಊರು ಗ್ರಾಮ ಪಹಾಡ್ಪುರ್ ಅಂತದೆ, ಆಮೇಲೆ ಅವರು ಅತ್ತೆ ಮನೆ ಗ್ರಾಮ ಅವೆರಡನ್ನೂ ನಾನು ಸ್ವರ್ಣ ಗ್ರಾಮ ಮಾಡ್ತೀನಿ ಅಂಥೇಳಿ ನಾನು ಅವ್ರ ಜೊತೆ ತಿರುಗಿದ್ವಿ. ಅದೇನೆಂದರೆ ಇನ್ನೂ ಟ್ರೈಬಲ್ ವಿಲೇಜ್ ಥರನೇ ಇದೆ, ಅದನ್ನ ಮಾಡ್ತೀನಿ ಅಂತ ಹೇಳಿದರೆ ರಾಷ್ಟ್ರಪತಿ ಭವನ್ ಕರೆಸ್ತೀವಿ ಅಂತ ಕರೆಸಿ ಅವರು ಆಲ್ಮೋಸ್ಟ್ ಅರ್ಧ ತಾಸು ಮೇಲೆ ನನ್ನ ಜೊತೆ ಚರ್ಚೆ ಮಾಡಿದರು. ಅವರು ಅದು ಮಾಡ್ತಾಯಿದ್ದೀನಿ, ಬಟ್ ಅದು ಸ್ವಲ್ಪ ಹಣದ ಅಭಾವದಿಂದ ಸ್ವಲ್ಪ ಸ್ಲೋ ಆಗಿ ಆಗ್ತಾಯಿದೆ. ಬಟ್ ಇಷ್ಟರೊಳಗೆ ಅವರೊಂದು ಹೇಳಿದರು, ಪವರ್ ಕಟ್ಟಿಂದ ಸುಮಾರು ಜನ ಸಫರ್ ಆಗ್ತಾ ಇದ್ದಾರೆ ಹಳ್ಳಿಗಳಿಗೆ ಟ್ರೈಬಲ್ ಅಂತೇಳಿ. ಆ ಕಂಡೀಷನಲ್ಲಿ ನಾನು ನಮ್ಮ ಸ್ನೇಹಿತರೊಬ್ಬರು ರಾಜು ವಿಶ್ವಕರ್ಮ ಅಂತ, ಐಡಿಯಾ ನಂದು ಬಟ್ ಇಂಪ್ಲಿಮೆಂಟ್ ಮಾಡಿದ್ದು ಅವರು ಸೇರಿ ಒಂದು ಮಾಡಿದ್ವಿ. ಇದೇಂದರೆ ಸಾಧಾರಣವಾಗಿ ಇದು ಸೋಲಾರ್ ಪ್ಯಾನಲ್ಸ್. ಸಾಧಾರಣವಾಗಿ ಸೋಲಾರ್ ಪ್ಯಾನಲ್ಸು ಸೂರ್ಯನ ಕಿರಣಗಳಿದ್ರೆ ಬಿದ್ದರೆ ಮಾತ್ರ ಚಾರ್ಜ್ ಆಗುತ್ತೆ. ಈ ಟೆಕ್ನಾಲಜಿ ಒಳಗೆ ಡಿಫ್ಯೂಸ್ಡ್ ಸನ್ಲೈಟಿಗೆ ಕೂಡ ಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ನೆರಳಲ್ಲಿಟ್ಟರೆ ಕೂಡ ಇದು ಚಾರ್ಜ್ ಆಗುತ್ತೆ. ನೋಡಿ ಈ ಥರ. ಇದನ್ನು ನಾವೇನು ಮಾಡಿವಂದರೆ ಈ ಸೈಜಿಗೆ ಮಾಡಿದ್ದೀವಿ. ಡಿಫ್ಯೂಸ್ಡ್ ಸೋಲಾರ್ ಲೈಟಿಂದ ಈ ಬ್ಯಾಟ್ರಿ ಇದು ಚಾರ್ಜ್ ಆಗುತ್ತೆ. ಇದರೊಳಗೆ 12Ah ಬ್ಯಾಟ್ರಿ ಇಟ್ಟಿದ್ದೀವಿ. ಸೊ ನೀವು ಕಿಟಕಿಗೆ ನೇತಾಕಿದರೆ ಸಾಕು. ನೆಕ್ಸ್ಟ್ ಇದು 60 ಕ್ಯಾಂಡಲ್ ಬಲ್ಬ್ ಒಂದು ರೂಮ್ಗೆ ಬೆಳಕು ಕೊಡ್ತದೆ. ಇದಕ್ಕೆ 2 ಮೊಬೈಲ್ ಚಾರ್ಜರ್ಸ್ ಕೂಡ ಇಟ್ಟಿದ್ದೀವಿ. ಇಲ್ಲಿಂದ ಒಂದು ವೈರ್ ಕನೆಕ್ಷನ್ ತೊಗೊಂಡು ನೀವು ಪಕ್ಕದ ರೂಮ್ಗೆ ಹೋದರೆ ಅಲ್ಲಿ ಇನ್ನೊಂದು 60 ಕ್ಯಾಂಡಲ್ ಬಲ್ಬ್ ಬರ್ತದೆ. ಸಾಧಾರಣ ಹಳ್ಳಿ ಗುಡಿಸಲೊಳಗೆ 2 ರೂಮ್ ಇರ್ತವೆ, ಇನ್ನೂ ಬೇಕಾದರೆ ಇನ್ನೊಂದು ಇಡ್ಬೋದು. ಇದು ಕೂಡ ಮೊಬೈಲ್ ಚಾರ್ಜರ್ ಇಡ್ಬೋದು. ಪ್ಲಸ್ ಪ್ರೆಸಿಡೆಂಟ್ ಮೇಡಮ್ ಹೇಳಿದ್ದೇನೆಂದರೆ, ನಮ್ಮ ಟ್ರೈಬಲ್ ಪೀಪಲ್ಲು ಅವರು ಕಾಡಿನಾಗ ಹೋಗ್ತಿದ್ದಾಗ ಹಾವು ಚಳಿ ಇವೆಲ್ಲ ಪ್ರಾಬ್ಲಮ್ ಇರುತ್ತಂತೆ. ಅದರದ್ದು ಒಂದು ಟಾರ್ಚ್ ಲೈಟ್ ಇದು ಮಾಡಿದ್ವಿ. ಈ ಟಾರ್ಚ್ ಲೈಟು 1 ಕಿಲೋಮೀಟ್ರ್ವರೆಗೂ ಲೈಟ್ ಕೊಡುತ್ತೆ. ಈ 3 ಐಟಮ್ಸು ಪ್ಲಸ್ ಒಂದು ಟೇಬಲ್ ಫ್ಯಾನ್, 2 ಅಡಿ ಎತ್ತರ ಇರೋ ಟೇಬಲ್ ಫ್ಯಾನು. ಈ 4 ಕೂಡ ಒಂದು ಸಲ 5 ತಾಸು ಸೂರ್ಯರಶ್ಮಿ ಬಿದ್ದರೆ 10 ಗಂಟೆ ಕಾಲ ಇವು ಎಲ್ಲವೂ ಕೆಲಸ ಮಾಡ್ತವೆ ಸೈಮಲ್ಟೇನಿಯಸ್ಲಿ. ಇವೆಲ್ಲವನ್ನು ಸೇರಿ 6,000 ರೂಪಾಯಿ ಒಳಗೆ ಸಪ್ಲೈ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. 6,000 ಕೊಟ್ಟರೆ ನೆಕ್ಸ್ಟ್ ನನ್ನ ಟಾರ್ಗೆಟು ಪ್ರೈಮ್ ಮಿನಿಸ್ಟರ್ ಮೋದಿ ಸರ್ನ ಮೀಟ್ ಮಾಡಿ ಇವನ್ನ ನೀವೆಲ್ಲ ಬಲ್ಕಲ್ಲಿ ತೊಗೊಂಡ್ಬಿಟ್ಟು ಎಲ್ಲ ಹಳ್ಳಿ ಜನಗಳಿಗೆ ಕೊಡಬೇಕು. ಪವರ್ ಕಟ್ಟಿಂದ ಟ್ರೈಬಲ್ಸು ಹಳ್ಳಿ ಜನ ತುಂಬ ಸಫರ್ ಆಗ್ತಾ ಇದ್ದಾರೆ, ಕೊಡಬೇಕಂತ ನಾನು ವಿಜ್ಞಾಪನೆ ಮಾಡಲಿಕ್ಕೆ ಉದ್ದೇಶ ಇದೆ, ಮಾಡಬೇಕದು. ಆಮೇಲೆ ಇನ್ನೊಂದು ಆವಿಷ್ಕಾರ ಏನಂದರೆ, ನೀವು ಅಪಾರ್ಟ್ಮೆಂಟ್ಸ್ನಲ್ಲಿ ಮೇಲಿನ ಟಾಯ್ಲೆಟ್ ಲೀಕ್ ಆಗುತ್ತೆ. ಯಾವಾಗಲೂ ಮೇಲಿನ ಟಾಯ್ಲೆಟ್ ಲೀಕ್ ಆಗುತ್ತೆ. ಕಾರಣ ಜಾಯಿಂಟ್ಸ್ ಪ್ರಾಬ್ಲಮ್ ಇರ್ಬೋದು, ಫ್ಲೋರಿಂಗ್ ಸರಿಗೆ ಪ್ಯಾಕಿಂಗ್ ಆಗದೆ ಇರ್ಬೋದು, ಕಾಂಕ್ರೀಟ್ ಲೂಸ್ ಇರ್ಬೋದು. ಇವೆಲ್ಲ ಕಾರಣಕ್ಕೆ ಅದಕ್ಕೆ ನಿವಾರಣೆ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದು ಗ್ರೌಂಡ್ ಫ್ಲೋರು, ಇದು ಫಸ್ಟ್ ಫ್ಲೋರು.
ಸಫರ್ ಆಗ್ತಾ ಇರೋದು ಗ್ರೌಂಡ್ ಫ್ಲೋರ್ನವರು. ನಿಮ್ಮ ಸಮಸ್ಯೆ ತೀರಬೇಕಂದ್ರೆ ಫಸ್ಟ್ ಫ್ಲೋರ್ನವ್ರು ಟಾಯ್ಲೆಟ್ ಹೊಡಿಬೇಕು ನೀವು. ಫಸ್ಟ್ ಫ್ಲೋರ್ಗೆ ಅಂದರೆ ಸಾಧಾರಣ ಸಂಕನ್ ಸ್ಲ್ಯಾಬ್ ಇಲ್ಲ ರೇಸ್ಡ್ ಪ್ಲ್ಯಾಟ್ಫಾರ್ಮ್ ಮಾಡಿರ್ತಾರೆ. ಇದು ಫ್ಲೋರಿಂಗ್ ಹೊಡಿಬೇಕು, ಪೈಪ್ ತೆಗಿಬೇಕು, ಈ ಫಿಕ್ಸ್ಚರ್ಸ್ ಕೂಡ ಹೊರಟೋಗ್ತವೆ. ಆಮೇಲೆ ಅಲ್ಲಿ ಕಾಂಕ್ರೀಟ್ ಹಾಕಿರ್ತಾರೆ, ಕಾಂಕ್ರೀಟು ಹೊಡಿಬೇಕು, ಸಿಂಡರ್ ಕಾಂಕ್ರೀಟ್ ಆದರೂ ನಾರ್ಮಲ್ ಕಾಂಕ್ರೀಟ್ ಆದರೂ. ಆಮೇಲೆ ವಾಟರ್ ಪ್ರೂಫ್ ಪ್ಲಾಸ್ಟರ್ ಮಾಡಿ ಮತ್ತು ನೀವು ಫ್ಲೋರಿಂಗು ಪೈಪು ಎಲ್ಲ ಮಾಡ್ತೀರಿ. ಮಾಡಿದ ಮೇಲೆ ಕೂಡ 1 ವರ್ಷ ತಡೀತಿದೆ, ವರ್ಷ ಆದಮೇಲೆ ಮತ್ತು ಲೀಕ್ ಆಗುತ್ತೆ. ಇದನ್ನು ನಿವಾರಣೆ ಮಾಡಲಿಕ್ಕೆ ನಾನು ಒಂದು ಟಾಯ್ಲೆಟ್ ರಫ್ ಅಂತ ಒಂದು ಇನ್ವೆನ್ಷನ್ ಮಾಡಿದ್ದೇನೆ. ದಿಸ್ ಈಸ್ ಮೇಡ್ ಆಫ್ FRP ಆರ್ ACP, ಯಾವುದರಿಂದ ಆದರೂ ಮಾಡ್ಬೋದು. ಇದು ಅಳವಡಿಸೋದ್ರಿಂದ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬಲ್ಲೆ. ಈಗ ಹೊಸದಾಗಿ ಯಾರನ್ನು ಬ್ರಿಗೇಡು ಪೂರ್ವಂಕರ ಅವ್ರ ಅಪಾರ್ಟ್ಮೆಂಟ್ ಕಟ್ಟಿದರೆ ಸಂಕನ್ ಸ್ಲ್ಯಾಬು ರೈಸ್ಡ್ ಸ್ಲ್ಯಾಬು ಮಾಡೋ ಅವಶ್ಯಕತೆ ಇಲ್ಲ. ಅದು ಲಕ್ಷಾಂತರ ದುಡ್ಡು ಆಗ್ತದೆ. ಒಂದು ಈ ಸೈಜ್ ಕೊಟ್ಬಿಟ್ಟು 5x8 ಟಾಯ್ಲೆಟ್ ರಫ್ ಕೊಡು ಅಂದರೆ ಕೊಟ್ಬಿಟ್ರೆ ಇದು ತಕ್ಷಣ ನಾಳೆಯನ್ನು ಮತ್ತೆ ಎಲ್ಲೆನ್ನ ಲೀಕ್ ಆದರೆ ಈ ಟಾಯ್ಲೆಟ್ ರಫ್ ತೆಗೆದುಬಿಟ್ಟು ಲೀಕೇಜ್ ಅರೆಸ್ಟ್ ಮಾಡಿ ಮತ್ತೆ ಇಡ್ಬೋದು. ಕೆಳಗೆ ಫ್ಲೋರೆಸೆಂಟ್ ಲ್ಯಾಂಪ್ ಕೊಟ್ಬಿಟ್ರೆ ನಿಮಗೆ ಬಾತ್ರೂಮ್ ಕೂಡ ಭಾಳ ಕ್ಲೀನಾಗಿ ಚೆನ್ನಾಗಿ ಕಾಣ್ತದೆ. ಇದು ಯಾರಾದರೂ ಬಿಸ್ನೆಸ್ ಮ್ಯಾನ್ ಅಪಾರ್ಟ್ಮೆಂಟ್ಸ್ನವರಾಗಲಿ ಯಾರಾದರೂ ಬಂದು ನಾವು ಮಾಡ್ತೀವಿ ಸರ್ ಅಂದರೆ ನಾನು ಈ ಪೇಟೆಂಟ್ ಅವ್ರ ಜೊತೆ ಹಂಚ್ಕೊಳ್ಳೋಕ್ಕೆ ರೆಡಿ ಇದ್ದೇನೆ. ವೆರಿ ಗುಡ್ ಬಿಸ್ನೆಸ್ ಆಪರ್ಚುನಿಟಿ. ಇಷ್ಟು ಪ್ರಪಂಚದಲ್ಲಿ ಎಲ್ಲಿ ಕೂಡ ಈ ಥರ ಟೆಕ್ನಾಲಜಿ ಬಂದಿಲ್ಲ. ಸೊ ಬ್ರಾಡ್ಲಿ ನನ್ನ ಇಂಪಾರ್ಟೆಂಟ್ ಪೇಟೆಂಟ್ಸ್ ಮಾಡಿದ್ದೀನಿ. ಇನ್ನೊಂದು ಮಾಡ್ತಾಯಿದ್ದೀನಿ. ಈಗ ವಾಹನ ನಡೆಸ್ಬೇಕಂದ್ರೆ ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, CNG ಆಗಲಿ, ಹೈಡ್ರೋಜನ್ ಆಗಲಿ, ಸೋಲಾರು, ಈ ಥರ ಹಲವಾರು ಟೆಕ್ನಾಲಜೀಸ್ ಇದೆ. ಇವ್ಯಾವೂ ಇಲ್ಲದೆ ಕೇವಲ ಮ್ಯಾಗ್ನೆಟಿಸಮ್ನಿಂದ ವಾಹನ ನಡೆಸಲಿಕ್ಕೆ ಒಂದು ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಗಾಡ್ ವಿಲ್ಲಿಂಗ್ ಅದು ಮಾಡಿದರೆ ಇಟ್ ವಿಲ್ ಬಿ ಎ ವೆರಿ ಬಿಗ್ ಗೇಮ್ ಚೇಂಜರ್ ಇನ್ ದಿ ಎಂಟೈರ್ ವರ್ಲ್ಡ್. ಓಕೆ, ಮೋಸ್ಟ್ಲಿ ಇವು ನಂದು ಇವು ನನ್ನ ಟೆಕ್ನಾಲಜಿ. ನನಗೆ ಸಂಬಂಧ ಇಲ್ದಿರೋ ಫೀಲ್ಡ್ನಲ್ಲಿ ಕೂಡ ಮಾಡ್ಲಿಕ್ಕೆ ಕಾರಣ ಏನಂದರೆ ನಾನು ಏದನ್ನ ಸಮಸ್ಯೆ ತೊಗೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಮಲ್ಕೊಂಡಾಗ ಬೆಳಗ್ಗೆ 2 ಗಂಟೆಯಿಂದ 4 ಗಂಟೆಗೆ ನನಗೆ ಐಲ್ಗೆಟೆ ಒಂದು ಇದ್ರ ಥರ ಫ್ಲ್ಯಾಶ್ ಥರ ಬರುತ್ತೆ. ಇದು ನೋಡು ನಿನ್ನ ಸಮಸ್ಯೆಗೆ ಇದು ಪರಿಹಾರ ಅಂತ. ಈ ವಿದ್ಯೆ ಎಲ್ಲರಲ್ಲಿ ಇದೆ, ಯಾರೂ ಬಳಸೋಲ್ಲ. ದೇವ್ರ ದಯೆಯಿಂದ ನಂಗೆ ಬಳಸೋ ಅವಕಾಶ ಸಿಕ್ಕಿದೆ, ನಾನು ಅದೇ ಮಾಡ್ತೀನಿ. ಆವಾಗ ಕೆಳಗೆ ಬಂದು ಬರ್ಕೋತೀನಿ, ಏನು ಒಂದು 10-15 ಪೇಜಿ ಬರಿತೀನಿ. ಹೀಗೆ ಮಾಡ್ಬೋದು, ಮೈಂಡ್ ಫ್ರೆಶ್ ಇರುತ್ತೆ. ಆ ಸೊಲ್ಯೂಷನ್ ಕೂಡ 100% ಪಕ್ಕಾ ಇರುತ್ತೆ. ನೆಕ್ಸ್ಟ್ ಡೇ ಹೋಗಿ ಐ ವಿಲ್ ಗೋ ಟು ದಿ ಸ್ಪೆಷಲಿಸ್ಟ್. ನೋಡಪ್ಪ ಇದಕ್ಕೆ ಇದು ಸೊಲ್ಯೂಷನು ಇದು ಹೀಗೆ ಅಂತೇಳಿದರೆ ಇಬ್ಬರು ಸೇರಿ ಮಂಥನ ಮಾಡಿ ದೆನ್ ಐ ವಿಲ್ ಅಪ್ಲೈ ಫಾರ್ ಪೇಟೆಂಟ್. ಅದು ಅದರ್ವೈಸ್ ನನಗೆ ಬೋರ್ವೆಲ್ಗೆ ಏನು ಸಂಬಂಧ ಹೇಳಿ, ನಾ ಕೇವಲ ಸಿವಿಲ್ ಇಂಜಿನಿಯರ್. ಹೆಚ್ಚಾಗಿ ನಮ್ಮ ಬೆಂಗಳೂರಿನಲ್ಲಿರೋದು ಅಂತಂದರೆ ಟ್ರಾಫಿಕ್ ಸಮಸ್ಯೆ. ಆ ಟ್ರಾಫಿಕ್ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗ್ಬೋದಾ ಸರ್? ಮೇಡಮ್, ಒಂದು ಸಮಸ್ಯೆ ಪರಿಹಾರ ಕೊಡಲಿಕ್ಕೆ ಸಾಕಷ್ಟು ಬ್ರೈನ್ಸ್ ಇದೆ ನಮ್ಮದೇ. ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದು ಪ್ರಯತ್ನ ಮಾಡಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನನಗೇನು ಲಾಭ ಇದು ಮಾಡೋದ್ರಿಂದ, ನನಗೇನು ಲಾಭ ಅಂತಲೇ ಬರ್ತದೆ. ಫಾರ್ ಎಕ್ಸಾಂಪಲ್ ನನ್ನ ಬೇಸ್ಮೆಂಟ್ ಕ್ರಿಯೇಷನ್ ಮಾಡ್ಬೋದಾಗಿತ್ತು, ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನನಗೇನು ಇದು ಮಾಡಿದರೆ ಪೊಲಿಟಿಷಿಯನ್ಸ್ ಆಗಲಿ ಯಾರೇ ಆಗಲಿ, ಈವನ್ ಇಂಜಿನಿಯರ್ಸ್ ಆಗಲಿ, ನನಗೇನು ಬರ್ತದೆ ಸರ್ ಮಾಡಿದ್ರಿ ಅಂತ ಬರ್ತಾರೆ. ನಂದು ಇನ್ನೊಂದು ಪೇಟೆಂಟ್ ಹೇಳ್ತೀನಿ ನಿಮಗೆ. ನೋಡೋದು KR ಸರ್ಕಲ್ನಲ್ಲಿ ಅಂಡರ್ ಪಾಸ್ನಲ್ಲಿ ಒಬ್ಬ ಹೆಂಗಸು ಸತ್ತೋಗ್ಬಿಟ್ಟಿದ್ಲು. ಜ್ಞಾಪಕ ಇದೆಯಾ ನಿಮಗೆ? ಇಷ್ಟೆಲ್ಲಾಗಿ ಈಗಲೂ ಜೋರು ಮಳೆ ಬಂದರೆ ಅಂಡರ್ ಪಾಸ್ಗೆ 2 ಕಡೆ ಗಾಡಿಗಳು ನಿಂತಿರ್ತವೆ, ಹೋಗಲ್ಲ. ನನ್ನ ಹತ್ರ ಸಿಂಪಲ್ ಸೊಲ್ಯೂಷನ್ ಇದೆ, ಅದು ಕೂಡ ಪೇಟೆಂಟ್ ಅಪ್ಲೈ ಮಾಡಿದ್ದೀನಿ. ಯಾವಾಗಲೂ ಅಂಡರ್ ಪಾಸ್ ಡ್ರೈ ಇರಲಿಕ್ಕೆ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿ ಸಾಕಷ್ಟು ಜನರ ಹತ್ರ ಹಂಚ್ಕೊಟ್ಟಿದ್ದೀನಿ. ಅದು ಯಾರಿಗೂ ಬೇಕಿಲ್ಲ, ನಾನು ಫ್ರೀಯಾಗಿ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲ. ವಿ ವಾಂಟ್ ಟು ಸಫರ್ ಇನ್ ಸೈಲೆನ್ಸ್. ಇಷ್ಟೆಲ್ಲ ಕ್ರಿಕೆಟ್ ಮ್ಯಾಚ್, ಮೊನ್ನೆ ಕೆಲವು ಮ್ಯಾಚ್ಗಳು ಮಳೆ ಬಂದಿದೆ ಅಂಥೇಳಿ ಔಟ್ಫೀಲ್ಡ್ ಎಲ್ಲ ಕೊಚ್ಚೆ ಆಗಿ ನೀರು ನಿಂತು ಎಲ್ಲ ಆದರೆ ಅಬಂಡನ್ ಮಾಡಿದ್ದಾರೆ ಒಂದು ಮ್ಯಾಚ್ ನ್ಯೂಯಾರ್ಕ್ನಲ್ಲಿ. 5-6 ತಾಸು ಹಾಗೆ ಕೂತಿರ್ತಾರೆ, ಸಾವಿರಾರು ಜನ ಹಾಗೆ ಕೂತಿರ್ತಾರೆ. ನನ್ನ ಹತ್ರ ಒಂದು ಟೆಕ್ನಾಲಜಿ ಇದೆ, ವಿದಿನ್ ಹಾಫ್ ಆನ್ ಅವರ್ ಐ ಕ್ಯಾನ್ ಡ್ರೈ ಅಪ್ ದಿ ಔಟ್ಫೀಲ್ಡ್, ಪೂರ್ತಿ ಡ್ರೈ ಮಾಡಿ ಕೊಡಬಲ್ಲೆ. ಅದು ಪೇಟೆಂಟ್ ಅಪ್ಲೈ ಮಾಡಿದ್ದೀನಿ. ಯಾರಿಗದು ಬೇಡ. ಇಷ್ಟೆಲ್ಲ ನೀವು ಕೇಳಿದ್ದು ಟ್ರಾಫಿಕ್ ಬಗ್ಗೆ,
2006ನಲ್ಲಿ ಇದು ನನ್ನ ಐಡಿಯಾ. ಇದು ಪೇಪರ್ನಲ್ಲಿ ಬಂತು, ಎಲ್ಲ ಆಯಿತು. ಆವಾಗ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಇದು ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು. ಅವ್ರಿಗೆ ಜ್ಞಾಪಕ ಇದೆಯಿಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಆಗಿಲ್ಲ. ಅವ್ರ ಪದವಿಗೆ ಸ್ವಲ್ಪ ಇತ್ತು, ನಂದು ಡೆಪ್ಯುಟೇಷನ್ ಕೂಡ ಕಡಿಮೆ ಇತ್ತು. ಹಾಗೈತಿ. ಇದು ನೋಡಿ, ಇದರಲ್ಲಿ ಬಂದಿದೆ ಎಲಿವೇಟೆಡ್ ರಿಂಗ್ ರೋಡ್ BBMP's ನಾವೆಲ್ ಐಡಿಯಾ ಟು ಈಸ್ ಟ್ರಾಫಿಕ್ ಅಂತ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಕೋರ್ ರಿಂಗ್ ರೋಡ್ ಅಂತಿದೆ. ಕೋರ್ ರಿಂಗ್ ರೋಡ್ ಮೇಲೆ ಇನ್ನೊಂದು ರಿಂಗ್ ರೋಡ್ ಇದೆ. ನಮ್ಮ ರಿಂಗ್ ರೋಡ್ಗಳು ಮಾಮೂಲು ರೋಡ್ಗಿಂತ ಒಂದು ಮಾರ್ಜಿನಲ್ಲಿ ವೈಡರ್. ಈಗ ರಿಂಗ್ ರೋಡ್ನಲ್ಲಿ ಇದೇ ಟ್ರಾಫಿಕ್ ಜಾಮೇ ಆಗಬಾರ್ದು. ನಮ್ಮ ಎಲ್ಲ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಈ ರಿಂಗ್ ರೋಡ್ಗಳು ತೊಗೊಂಡ್ರೆ ಹತ್ತರಿಂದ ಹತ್ತಿರ ಹೋಗ್ಲಿಕ್ಕೆ ನೀವು ಯು ಕ್ಯಾನ್ ಯೂಸ್ ಲಾರಿ, ಬಸ್ಸು ಅವೆಲ್ಲ ಮಾಡ್ಬೋದು. ಕೆಲವು ರೇಡಿಯಲ್ ರೋಡ್ಸ್ ಮಾಡಿಬಿಟ್ರೆ ಇಲ್ಲಿಂದ ಹೀಗೆ ಹೋಗ್ಲಿಕ್ಕೆ ನೀವು ಗ್ರೌಂಡ್ ಇದೆ ಬಳಸ್ಕೊಳ್ಳಿ. ಇಲ್ಲಿಂದ ಸ್ಟೀಲ್ ಫ್ಲೈಓವರ್ ಮಾಡಿ ಫಸ್ಟ್ ಫ್ಲೋರ್ ಯು ಪುಷ್ ಆಲ್ ಯುವರ್ 2 wheelers ಆ್ಯಂಡ್ 3 wheelers. ಸೆಕೆಂಡ್ ಟೈರ್ನಲ್ಲಿ ಪುಷ್ ಯುವರ್ ಲಾಂಗ್ ಡಿಸ್ಟೆನ್ಸ್ ಕಾರ್ಸ್. ಫಾರ್ ಎಕ್ಸಾಂಪಲ್ ಯಶವಂತಪುರದಿಂದ ಓಲ್ಡ್ ಏರ್ಪೋರ್ಟ್ ರೋಡ್ ಹೋಗ್ಬೇಕಂದ್ರೆ ಇದ್ರ ಮೇಲೆ ಬನ್ನಿ. ನಮ್ಮಲ್ಲಿ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ರೋಡ್ ವೈಡನ್ ಮಾಡೋ ಧೈರ್ಯ ಇಲ್ಲ, ಆ ಮನಸ್ಸು ಇದು ಕೂಡ ಇಲ್ಲ. ಏನು, ವಿ ಹ್ಯಾವ್ ಲಾಟ್ ಆಫ್ ಕಂಪಲ್ಷನ್ಸ್ ಪೊಲಿಟಿಕಲ್ ಎಲ್ಲ. ಚಂದ್ರಬಾಬು ನಾಯ್ಡು ಅಂಥವ್ರಿದ್ದರೆ ಡೆಮಾಲಿಷ್ ಮಾಡಿ TDR ಕೊಟ್ಟು ಇದು ಮಾಡಿ ಹೈದ್ರಾಬಾದ್ ಎಷ್ಟು ಮಾಡಿದರು. ನಮ್ಮಲ್ಲಿ ಇದು ಮನೋಭಾವ ಇಲ್ಲ. ಸೊ ವರ್ಟಿಕಲಿ ಮಾಡಿಬಿಟ್ಟು ಯು ವೈಡನ್ ಯುವರ್ ರೋಡ್ ಬೈ 3 times. 2 wheelers 3 wheelers ಇಲ್ಲಿ ಕಳಿಸ್ರಿ, ಲಾಂಗ್ ಡಿಸ್ಟೆನ್ಸ್ ಕಾರ್ಸ್ ಇಲ್ಲಿ ಕಳಿಸ್ರಿ. ಈ ರೋಡ್ ದಿಸ್ ಈಸ್ ಗುಡ್ ಇನಫ್ ಫಾರ್ ಹೆವಿ ವೆಹಿಕಲ್ಸ್ ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸ್ ವೆಹಿಕಲ್ಸ್. ಆ ಮನೋಭಾವ ಇಲ್ಲ. ಇದು ಪೇಪರ್ನಲ್ಲಿ ಬಂದು ಎಲ್ಲಾಗಿದೆ, ಯಾರೂ ಇದ್ರ ಬಗ್ಗೆ ಚಿಂತೆ ಮಾಡಲ್ಲ. ನಾನು ಹೋಗಿ ಪೊಲಿಟಿಷಿಯನ್ಸ್ನ, ಬ್ಯೂರೋಕ್ರಾಟ್ಸ್ನ ಭಿಕ್ಷೆ ಎತ್ಕೊಂಡ್ರೆ ಯಾರನ್ನ ಇದ್ರ ಓದ್ಬೋದಾಗಲಿ, ಅದಕ್ಕೆ ಮುಂದೆ ಹೋಗಲ್ಲ. ನಮಗೇನಿದ್ರಿಂದ ಅಂತ ಕೇಳ್ತಾರೆ. ಕಾರಣ ಮಿಕ್ಕವ್ರ ಜೊತೆ ನಾನು ಕೂಡ ಐ ಆಮ್ ಆಲ್ಸೋ ಸಫರಿಂಗ್ ಇನ್ ಸೈಲೆನ್ಸ್. ಇದೇ ಸೊಲ್ಯೂಷನ್ಸ್ ಇದೆ. ನನಗಿನ್ನೂ ಬುದ್ಧಿವಂತರು ಭಾಳ ಜನ ಇದ್ದಾರೆ, ಇದಕ್ಕಿಂತ ಒಳ್ಳೆ ಐಡಿಯಾಸ್ ಕೊಡೋರು ಇದ್ದಾರೆ. ಯಾರಿಗೂ ಅದು ಬೇಕಿಲ್ಲ. ಸಾರಿ, ನಾನು ಭಾಳ ನೆಗೆಟಿವ್ ಆಗಿ ಮಾತಾಡಿ ಅನ್ಕೋಬೇಡಿ. ಫ್ಯಾಕ್ಟ್ ಆಫ್ ಲೈಫ್. ನಾನು ಟೆಕ್ನಾಲಜಿ ಫ್ರೀಯಾಗಿ ಕೊಡ್ತೀನಿ ಯಾರನ್ನ ಮಾಡ್ತೀನಿ ಅಂದರೆ. ಯಾಕೆ ಯಾರು ಮನಸ್ಥಿತಿ ಹೊಂದಿಲ್ಲ ಅಂತ ಆ ರೀತಿ? ನನಗೇನು ಇದು ಮಾಡೋದ್ರಿಂದ ನನಗೇನು ಬರ್ತದೆ? ಒಳ್ಳೇದಾಗುತ್ತಲ್ಲ. ಒಳ್ಳೇದು ನನಗೆ ಒಳ್ಳೇದಾಗಬೇಕು, ನನ್ನ ಸಂಸಾರಕ್ಕೆ ಒಳ್ಳೇದಾಗಬೇಕು, ಮಿಕ್ಕವ್ರಿಗೆ ಒಳ್ಳೇದಾದರೆ ನನಗೇನು? ಓಕೆ, ಥ್ಯಾಂಕ್ ಯು.